ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳೆಲ್ಲರಿಗೂ ಅಶ್ವವೇಗ ವಾಹಿನಿಯ ರಾಷ್ಟ್ರದೇವೋಭವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೋ ಕಡೆ ಹೋಗ್ತಾ ಇರ್ತೀನಿ, ನಾನು ಕೆಲವೊಂದು ಕಡೆ ಹೋದಾಗ ಶಾಲಾ ಕಾಲೇಜುಗಳಲ್ಲಿ ಕೇಳ್ತಾ ಇರ್ತೀನಿ. ನಾನು ಏನು ಅಂತಂದಾಗ ಆ ಮಕ್ಕಳಿಗೆಲ್ಲ ಕೇಳ್ತಾ ಇರ್ತೀನಿ, ರಿಲಿಜಿಯನ್ ಅಂದರೆ ಏನಪ್ಪ ಅಂತ ಕೇಳ್ತೀನಿ, ಮತಗಳು ಅಂದರೆ ಏನಪ್ಪ ಅಂತ ಕೇಳ್ತೀನಿ. ಆ ಮಕ್ಕಳೆಲ್ಲ ಹೇಳೋವಂಥದ್ದು ಒಂದೇ ಒಂದು ಮಾತು, ಏನು ಅಂತಂದರೆ ಮತಗಳು ಅಂತಂದಾಗ ಜಾತಿ ಮತಗಳು, ಜಾತಿಗಳು ಬಂದುಬಿಡ್ತದೆ, ಪಂಗಡಗಳು ಬಂದುಬಿಡ್ತದೆ, ಈ ರೀತಿಯೆಲ್ಲ ಮಾತಾಡ್ತಾ ಇರ್ತಾರೆ. ಸೊ ನಾನು ಹೇಳ್ತಾ ಇರ್ತೀನಿ ನಮ್ಮ ಮಕ್ಕಳಿಗೆ, ನೋಡಪ್ಪ, ಮತಗಳು ಅಂತಂತಂದಾಗ ಅದು ಜಾತಿ ಮತಗಳ ಅಲ್ಲ, ಅದು ಮಾನವತ್ವದ ಮತ ಅಂತ ಕರಿಬೇಕು, ಮನುಷ್ಯನ ಮತ ಅಂತ ಕರಿಬೇಕು, ಅದು ವಿಶ್ವದ ಪಥ ಆಗಬೇಕು ಅಂತ ಹೇಳ್ತಾ ಇರ್ತೀನಿ ನಮ್ಮ ಮಕ್ಕಳಿಗೆ. ಸೊ ಏನಾಗ್ಬಿಟ್ಟಿದೆ, ಆಗ್ಲಿಂದ ಈಗಿನ ತನಕ ಎಲ್ಲ ಅದೇ ತುಂಬಿಸ್ಬಿಟ್ಟಿದ್ದಾರೆ. ಮತ ಅಂತಂದರೆ ಜಾತಿ ಮತ, ಜಾತಿ ಮತ, ಜಾತಿ ಮತ. ನೋಡಿ ಎಷ್ಟು ಇದು ಆಡು ಭಾಷೆಯಲ್ಲಿ ಬಂದೋಗ್ಬಿಟ್ಟಿದೆ ಎಲ್ಲರಿಗೂ. ಹಾಗಾಗಿ ಆ ಮಕ್ಕಳಿಗೆ ಮತಗಳು ಅಂತಂತಂದರೆ ಆ ಮತಗಳ ನಿಜವಾದ ಒಂದು ಅರ್ಥವೇ ಗೊತ್ತಿಲ್ಲ. ಇನ್ನು ಧರ್ಮದ ಅರ್ಥ ತಿಳಿಸ್ಬೇಕು ಅಂತ ಸಾಕಾಗೋಗ್ಬಿಡುತ್ತೆ ಬಿಡಿ. ಧರ್ಮದ ಅದು ವಿಶೇಷವಾದಂಥ ಅರ್ಥ ಇದೆ. ಈಗಾಗಲೇ ಧರ್ಮದ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ ನಾನು. ಆ ಮತಗಳು ಅಂತ ಬಂದಾಗ ಆ ಮಕ್ಕಳು ಆ ಭಾವನೆ ಇರುತ್ತಲ್ಲ, ಆ ಭಾವನೆಯಿಂದ ಅವ್ರನ್ನ ಹೊರಗೆ ತರಬೇಕು. ಏನು ಅಂತಂತಂದಾಗ ಆ ಮಕ್ಕಳಿಗೆಲ್ಲ ಹೇಳ್ತಾ ಇರ್ತೀನಿ, ಮತಗಳು ಅಂತಂತಂದಾಗ ನಮ್ಮಲ್ಲಿ ಏನನ್ನು ಮೂಡಿಸ್ತಾ ಇರಬೇಕು ಅಂತಂತಂದರೆ ಅದು ನೇಚರ್ ಇದ್ದಂಗೆ. ಇದು ನೇಚರ್ ಏನು ಮಾಡುತ್ತೆ, ಪ್ರಕೃತಿಯನ್ನು ನರ್ಚರ್ ಮಾಡುತ್ತೆ. ನರ್ಚರ್ ಮಾಡಿದಾಗ ಏನಾಗುತ್ತೆ, ನಮಗೂ ಉತ್ತಮವಾದಂಥ ನೇಚರ್ ಬರುತ್ತೆ. ಸೊ ಅದೇ ರೀತಿ ನಾನು ಹೇಳ್ತಾ ಇರ್ತೀನಿ ಮಕ್ಕಳಿಗೆ, ಮತಗಳು ಅಂತಂದಾಗ ಉತ್ತಮವಾದಂಥ ಸಂಸ್ಕಾರ ಸಂಸ್ಕೃತಿಯನ್ನು ಹೊಂದಿರುವಂಥದ್ದು ಮತಗಳು ಅಂತ ಕೇಳ್ತೀನಿ. ಆ ಮಕ್ಕಳು ಕೇಳ್ತಾರೆ, ಸರ್ ಹಂಗಾರೆ ಏನು ಸರ್ ಅಂದರೆ, ಉತ್ತಮ ಸಂಸ್ಕಾರ ಸಂಸ್ಕೃತಿ ಇರುವಂಥದ್ದು ಏನು ಅಂತ ಕೇಳ್ತಾ ಇರ್ತಾರೆ ಮಕ್ಕಳು. ಉತ್ತಮವಾದಂಥ ಸಂಸ್ಕಾರ ಸಂಸ್ಕೃತಿಗಳು ಅಂತಂತ ಬಂದಾಗ ಏನಾಗುತ್ತೆ, ನಾವು ಅದನ್ನು ಎಲ್ಲಿಂದ ಕಲಿಬೋದು ಅಂತಂದರೆ ಪ್ರಕೃತಿಯಿಂದ ಕಲಿಬಹುದು ಅಂತ ಹೇಳ್ತೀನಿ. ಆ ಪ್ರಕೃತಿಯಿಂದ ಯಾವ ರೀತಿ ಕಲಿತಾ ಹೋಗ್ಬೋದು ಅಂತಂದರೆ, ಪ್ರಕೃತಿ ನೋಡಿ, ಪ್ರಕೃತಿ ಎಲ್ಲವನ್ನೂ ಕೂಡ ಎಲ್ಲ ರೀತಿಯಲ್ಲೂ ತನ್ನಲ್ಲಿ ಏನಿರುತ್ತೋ ಸಿರಿ ಸಂಪತ್ತು, ತನ್ನಲ್ಲಿರುವಂಥ ಸವಲತ್ತು, ತನ್ನಲ್ಲಿರುವಂತಹ ಆ ಒಂದು ಹೂವು ಹಣ್ಣು ಕಾಯಿ ಹಂಪಲು, ಹಾಗೆ ಹರಿತೋರಂಥ ನೀರು, ಬೀಸುವಂಥ ಗಾಳಿ, ಬರುವಂತಹ ಸೂರ್ಯ, ರಾತ್ರಿ ಬರುವಂಥ ಚಂದ್ರ, ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ನಮಗೆ ಕೊಡುಗೆಯನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ಆ ಕೊಡುಗೆಗಳು ಏನಾಗ್ತಾ ಇರುತ್ತಂತಾರೆ, ನಮಗೆ ಜೀವನದಲ್ಲಿ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತು ಜೀವನದಲ್ಲಿ ಅಭಿವೃದ್ಧಿನ ಕಾಣೋದಕ್ಕೋಸ್ಕರ ಕೊಡ್ತಾರಂಥ ಒಂದು ಉತ್ತಮವಾದಂತಹ ಒಂದು ಪಾಠಗಳು ಅಂತ ಕಲಿಬೋದು. ಉತ್ತಮವಾದಂಥ ಪಾಠಗಳು ಎಷ್ಟು ಬರ್ತಾ ಇರುತ್ತೆ ನಮಗೆ ಜೀವನದಲ್ಲಿ ಅಂತಂದಾಗ, ಆ ಉತ್ತಮ ಪಾಠಗಳನ್ನು ಕಲಿತಾ ಹೋಗ್ತಾ ಇದ್ದಾಗ ಏನಾಗುತ್ತೆ, ನಮ್ಮಲ್ಲೂ ಕೂಡ ಉತ್ತಮವಾದಂಥ ಸದ್ಗುಣಗಳು ಬರ್ತಾ ಹೋಗುತ್ತೆ. ಈ ಪ್ರಕೃತಿದತ್ತವಾದಂಥ ಬಂದಂಥ ಈ ಸದ್ಗುಣಗಳು ಏನನ್ನೆಲ್ಲ ನಮ್ಮಲ್ಲಿ ಬಳಸ್ತಾ ಹೋಗುತ್ತೆ ಅಂತಂದರೆ, ನಮ್ಮಲ್ಲಿ ನಿಜವಾಗ್ಲೂ ಕೂಡ ಪ್ರೀತಿ, ಪ್ರೇಮ, ಕರುಣೆ, ದಯೆ, ಸಹಕಾರ, ಸಹಾಯ ಮತ್ತು ನಮ್ಮನ್ನು ನಂಬಿದವರಂತರ ಪಾಲನೆ ಪೋಷಣೆ ಮಾಡುವಂಥದ್ದು ಅಲ್ವಾ. ಪ್ರಕೃತಿಯನ್ನು ನಂಬ್ಕೊಂಡು ಹೋದಾಗ ಪ್ರಕೃತಿ ನಮಗೆ ಇದೆಲ್ಲನೂ ಕೊಡುತ್ತೆ. ಪ್ರೀತಿ ಕೊಡುತ್ತೆ, ಪ್ರೇಮ ಕೊಡುತ್ತೆ, ಕರುಣೆ ಕೊಡುತ್ತೆ, ದಯೆ ಕೊಡುತ್ತೆ, ಸಹಕಾರ ಕೊಡುತ್ತೆ, ಸಹಾಯ ಕೊಡುತ್ತೆ. ಯಾರು ಪ್ರಕೃತಿಯನ್ನು ನಂಬಿರ್ತಾರೋ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವರು ನಿರಾಶೆಯನ್ನು ಹೊಂದೋದೇ ಇಲ್ಲ. ಹೇಳ್ತಾ ಇರ್ತಾರಲ್ಲ ನಮ್ಮವರೆಲ್ಲ, ಹಿರಿಯರೆಲ್ಲ ಹೇಳ್ತಾ ಇರ್ತಾರಲ್ಲ, ಏನು ಅಂತಂದರೆ, ಯಾರ ಮಣ್ಣನ್ನು ನಂಬಿದಾರೋ ಆ ಮಣ್ಣು ಯಾವತ್ತೂ ಕೂಡ ಅವರಿಗೆ ನಂಬಿಕೆ ದ್ರೋಹವನ್ನು ಮಾಡೋದಿಲ್ಲ, ಕೈಯನ್ನು ಕೊಡೋದಿಲ್ಲ, ಸದಾ ಕೈ ಹಿಡಿದು ನಡೆಸುತ್ತದೆ ಅಂತ ಹೇಳ್ತಾರೆ. ಮಣ್ಣನ್ನೇ ನಂಬ್ಕೊಂಡು ರೈತ ಬೆಳೆಯನ್ನು ಬೆಳೆಯುವಂಥದ್ದು. ಹಾಗಾಗಿ ಭೂತಾಯಿ ತನ್ನ ಒಡಲಿರುವಂಥ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಕೊಟ್ಟು, ಬೆಳೆಯನ್ನು ಕೊಟ್ಟು, ರೈತನ ಆ ಒಂದು ಉಳುಮೆಗೆ ಬೇಕಾಗಿರೋಂಥ ಪಟ್ಟಂಥ ಶ್ರಮಕ್ಕೆ ಸರಿಯಾದ ಒಂದು ಫಲವನ್ನು ಕೊಡ್ತಾ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಈ ನೇಚರ್ ಅಂತ ತಂದಾಗ, ಈ ಸಂಸ್ಕಾರ ಸಂಸ್ಕೃತಿ ಅಂತಂತ ಬಂದಾಗ ಅದರಲ್ಲಿ ಒಂದು ಕಲ್ಚರ್ ಇರುತ್ತೆ. ಆ ಕಲ್ಚರ್ ಅಂತಂದರೆ ಸಂಸ್ಕಾರ ಸಂಸ್ಕೃತಿ. ಈ ಕಲ್ಚರನ್ನು ನಾವು ಬೆಳೆಸ್ಕೊಳ್ತಾ ಹೋಯಿತು ಅಂತಂದರೆ ನಮಗೆ ಉತ್ತಮವಾದಂಥ ನೇಚರ್ ಬರ್ತಾ ಶುರು ಆಗುತ್ತೆ. ಇದರಲ್ಲಿ ಮತ್ತೆ ಮುಂದೆ ಏನಾಗುತ್ತೆ, ನಂಬಿದವರ ಪಾಲನೆ ಪೋಷಣೆ ಮಾಡುವಂಥದ್ದು ಕೂಡ ನಿಮ್ಮ ಎಲ್ಲರ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನಮಗೆ ಈ ನಮ್ಮ ಸನಾತನ ಧರ್ಮದಿಂದ ಬಂದಿರುವಂಥ ಈ ಭಾರತೀಯ ಉತ್ತಮವಾದಂಥ ಚಿಂತನೆಗಳೇನಿರುತ್ತಲ್ಲ, ಇವೆಲ್ಲವೂ ಕೂಡ ನಮ್ಮನ್ನೇನು ಮಾಡ್ತಾ ಇದೆ ಅಂತಂದರೆ, ನಮ್ಮನ್ನು ಉತ್ತಮ ಪುರುಷರನ್ನಾಗಿ ಮಾಡ್ತಾ ಇದೆ, ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದೆ, ಉತ್ತಮ ಶಕ್ತಿ ಚೈತನ್ಯಗಳನ್ನಾಗಿ ಮಾಡ್ತಾ ಇದೆ, ಉತ್ತಮ ಜೀವಿಗಳನ್ನಾಗಿ ಮಾಡ್ತಾ ಇದೆ, ಉತ್ತಮ ಜೀವೋತ್ತಮಗಳನ್ನಾಗಿ ನಮ್ಮನ್ನೆಲ್ಲನೂ ಕೂಡ ಮಾಡ್ತಾ ಇದೆ ಈ ನಮ್ಮ ಸನಾತನ ಧರ್ಮ. ಈ ನಮ್ಮ ಭಾರತದಲ್ಲಿ ಬಂದಿರುವಂಥ ಈ ಜ್ಞಾನ ಇದೆಯಲ್ಲ, ಇದಕ್ಕೆ ಮತ್ತೊಂದು ಯಾವುದಾದ್ರೂ ಸರಿದೂಗಿಸ್ಬೇಕು ಅಂತಂದರೆ ಅದು ಸಾಧ್ಯವೇ ಇಲ್ಲ. ಯಾಕಂದರೆ ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥ ಅತ್ಯುತ್ತಮವಾದಂಥ ಜ್ಞಾನವನ್ನು, ವಿವೇಕವನ್ನು, ವೈರಾಗ್ಯವನ್ನು ಮತ್ತು ಬೇಕಾಗಿರುವಂಥ ಪ್ರೀತಿ, ಪ್ರೇಮ, ವಿಶ್ವಾಸಗಳನ್ನು ಕೊಡುವಂತಹ ಉತ್ತಮವಾದಂಥ ಒಂದು ಸಂದೇಶವನ್ನು ನಮ್ಮ ಸನಾತನ ಧರ್ಮ, ನನ್ನ ರಾಷ್ಟ್ರ ಧರ್ಮ ಇಡೀ ಪ್ರಪಂಚಕ್ಕೆ ಕೊಡ್ತಾ ಇದೆ. ಇದನ್ನು ನಾವು ಯಾರೂ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಬೇರೆಯವ್ರು ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಮಟ್ಟ ಬಂದಾಗಿ ನಾವುಗಳೇ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಇದನ್ನು ಪಾಲನೆ ಮಾಡ್ತಾ ಹೋಯಿತು ಅಂತಂದರೆ ಖಂಡಿತವಲ್ಲೂ ಕೂಡ ಜೀವನದಲ್ಲಿ ನಾವೆಲ್ಲರೂ ಕೂಡ ಉತ್ತಮ ಮನುಷ್ಯರಾಗಿರ್ಬೋದು.
ಹಾಗಾಗಿ ಏನಾಗುತ್ತೆ ಅಂದರೆ ಇದರಲ್ಲಿ ಮತ್ತೊಂದು ಏನಾಗುತ್ತದೆ, ನಾವು ಸನಾತನ ಧರ್ಮದಿಂದ ಬಂದಂಥ ವಿಚಾರಗಳಲ್ಲಿ ಏನೇನು ತೊಗೊಳ್ತಾ ಇರ್ತೀವಿ ಅಂದರೆ ಶರಣಾಗತ ರಕ್ಷಣೆಯನ್ನು ತೊಗೋಬೇಕು. ಶರಣಾಗತ ರಕ್ಷಣೆ, ನಮಗೆ ಯಾರು ಶರಣಾಗತರಾಗಿರ್ತಾರೋ ಅವರ ರಕ್ಷಣೆಯನ್ನು ಕೊಡಬೇಕಾಗತ್ತೆ. ಈ ರೀತಿಯಾದಂಥ ನಮ್ಮ ಧರ್ಮದಲ್ಲಿ ಬಂದಿರೋಂಥ ಈ ಒಂದು ವಿಚಾರವನ್ನು ನಾವು ಎಷ್ಟೋ ಸಲ ತಪ್ಪಾಗಿ ಅರ್ಥೈಸ್ಕೊಂಡು ಏನು ಮಾಡಿಬಿಟ್ಟಿದ್ದೀವಿ, ಶತ್ರುಗಳಿಗೂ ಕೂಡ ನಾವು ರಕ್ಷಣೆಯನ್ನು ಕೊಟ್ಟುಬಿಟ್ಟಿದ್ದೀವಿ. ಆ ಶತ್ರುಗಳಿಗೆ ರಕ್ಷಣೆಯನ್ನು ಕೊಟ್ಟಾಗ ಅವರಿಂದ ನಮ್ಮ ನುಡಿಗಾಗಲಿ, ನಮ್ಮ ನಡೆಗಾಗಲಿ, ನಮ್ಮ ಗುಡಿಗಾಗಲಿ ಅಥವಾ ನಮ್ಮ ಸಂಸ್ಕೃತಿಗಾಗಲಿ ಯಾವುದಾದರೂ ಉತ್ತಮವಾದಂಥ ಕೊಡುಗೆ ಬಂದಿದೆಯೋ ಖಂಡಿತವಲ್ಲ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನು ಇವನು ಶತ್ರುವೋ ಅಥವಾ ಮಿತ್ರನೋ ಅಂತ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅಂಥವ್ರಿಗೆ ಮಾತ್ರ ನಾವು ಶರಣಾಗತ ರಕ್ಷಣೆಯನ್ನು ಕೊಡಬೇಕಾಗತ್ತೆ. ಕಂಡುಕೊಂಡವ್ರಿಗೆಲ್ಲರೂ ಕೂಡ ರಕ್ಷಣೆಯನ್ನು ಕೊಡ್ತಾ ಹೋಗಿ 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 ಇವತ್ತು ಏನಾಗ್ಬಿಟ್ಟಿದೆ ಭಾರತದಲ್ಲಿ ಅಂತಂದರೆ, ಅನೇಕ ರೀತಿಯಾದಂಥ ನಮ್ಮ ಭಾರತ ದೇಶದ ಸಂಸ್ಕಾರ ಸಂಸ್ಕೃತಿಗೆ ಏನು ಅದರ ದಿಕ್ಕು ದಿಶೆಯನ್ನೇ ಬದಲಾಯಿಸುವಂತಹ ಹಾಗೂ ಇದಕ್ಕೆ ಬೇಕಾಗಿರುವಂಥ ಏನು ಬೇಡದಿರುವಂಥ ರೀತಿಯಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆಯನ್ನು ಕೊಡುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ, ನಮ್ಮ ಭಾರತ ದೇಶಕ್ಕೆ ಶರಣಾಗತರಾಗಿ ಬರ್ತಾ ಇದ್ದಾರೆ. ನಾವು ಭಾರತ ದೇಶದಲ್ಲಿರುವಂಥವ್ರು, ನಾವು ವಿಶಾಲ ಮನೋಭಾವದವರು, ವಿಶಾಲ ಹೃದಯದವರು ಅಂತೇಳಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರಿಗೆಲ್ರಿಗೂ ಕೂಡ ನಾವು ಆಸರೆಯನ್ನು ಕೊಡ್ತಾ ಇದ್ದೀವಿ. ಅವ್ರಿಗೆ ಬೇಕಾಗಿರೋ ಸಂಪತ್ತುಗಳನ್ನು ಕೊಡ್ತಾ ಇದ್ದೀವಿ, ಅವ್ರಿಗೆ ಬೇಕಾಗಿರೋ ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ, ಅವ್ರಿಗೆ ಬೇಕಾಗಿರೋ ಸಹಾಯವನ್ನು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಪಡ್ಕೊಂಡು ಅವರಿಗೆ ಎಷ್ಟೋ ಜನ ಹೇಳ್ತಾ ಇದ್ದೀನಲ್ಲ, ಕೋಟ್ಯಾಂತರ ಜನ ನಮ್ಮ ಭಾರತದಲ್ಲಿದ್ದಾರೆ. ಭಾರತದಲ್ಲಿ ಎಲ್ಲಿಂದಲೋ ಬೇರೆಲ್ಲಿಂದಲೋ ಬಂದು ಭಾರತಕ್ಕೆ ವಲಸೆ ಬಂದು ಭಾರತದಲ್ಲಿ ಉಳ್ಕೊಂಡು ಮಾಡಿಕೊಂಡು ಇಲ್ಲೇ ಬೆಳ್ಕೊಂಡು ಇಲ್ಲೇ ಬೇಕಾಗಿರೋ ಸಕಲ ಸಂಪತ್ತುಗಳನ್ನು ಪಡ್ಕೊಂಡು ಕೂಡ ಅವರ ಮನೋದಾರ್ಶ್ಯ ಹೇಗಿದೆ ಅಂತಂತಂದರೆ ಅವರಿಂದಲೇ ನಾವು ಅನ್ನೋ ರೀತಿಲಿದೆ. ಅವ್ರಿಗೆ ಎಂದಾದರೂ ಈ ಭಾರತ ದೇಶದ ಮೇಲೆ ಒಂದು ಏನು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಇದರ ಮೇಲೆ ಒಂದು ಅಭಿಮಾನ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಬಂದಿರೋದು ಬರೀ ಅವರು ಬೇಳೆಕಾಳುಗಳನ್ನು ಬೇಯಿಸ್ಕೊಂಡು ಭಾರತ ದೇಶವನ್ನು ಗುಡಿಸಿ ಗುಂಡಾಂತರ ಮಾಡುವಂಥ ಮನಸ್ಥಿತಿಯಲ್ಲಿ ಬಂದಿರುವಂಥವ್ರು ಇವರೆಲ್ಲರೂ ಕೂಡ. ಹಾಗಾಗಿ ನೀವೆಲ್ಲ ಏನು ಮಾಡಬೇಕು, ನಾವೆಲ್ಲರೂ ಕೂಡ ಒಂದು ದೀಕ್ಷೆಯನ್ನು ತೆಗೆದುಕೋಬೇಕು. ಏನು, ಭಾರತ ದೇಶ ನನ್ನದು, ಸನಾತನ ಧರ್ಮ ನನ್ನದು. ಸನಾತನ ಧರ್ಮ ಎಲ್ರಿಗೂ ಕೂಡ ಸಹಾಯವನ್ನು ಮಾಡುವಂಥ ಮನೋಭಾವವನ್ನು ನಮ್ಮಲ್ಲಿ ಬೆಳೆಸ್ತಾ ಇದೆ. ಆದರೆ ನಾವು ಯೋಗ್ಯರಿಗೆ ಮಾತ್ರ ಇದನ್ನು ಕೊಡ್ತಾ ಹೋಗಬೇಕು, ಅಯೋಗ್ಯರಿಗಲ್ಲ. ಅಯೋಗ್ಯರಿಗೆ ಕೊಡ್ತಾ ಹೋಯಿತು ಅಂತಂತಂದರೆ ನಮ್ಮ ದೇಶದ ಯೋಗ್ಯತೆಯನ್ನೇ ಅವರು ಮೂರಾ ಬಟ್ಟೆ ಮಾನ ಮರ್ಯಾದೆ ಬಿಟ್ಟು ಹರಾಜಿಗೆ ಹಾಕಿ ಹೊರಟಾಗ್ತಾರೆ. ಸೊ ಹಾಗಾಗಿ ನಮ್ಮ ಭಾರತ ದೇಶ ಇದೆಯಲ್ಲ, ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಆ ಒಂದು ನದಿಗೆ ಯಾವ ರೀತಿಯಾದಂಥ ಒಂದು ಮಹತ್ವವನ್ನು ಕೊಡ್ತಾ ಹೋಗ್ತೀವಿ ಅಂತಂತಂದರೆ, ನಮ್ಮ ಸಂಸ್ಕೃತಿ ಇದೆಯಲ್ಲ, ನಮ್ಮ ಸಂಸ್ಕೃತಿ ಒಂದೇ ಥರ ಇರುತ್ತಾ ಅಂತಂತ ನೋಡಿದಾಗ ಇಲ್ಲ, ಖಂಡಿತವಲ್ಲೂ ಒಂದೇ ಥರ ಇಲ್ಲ. ನಮ್ಮ ಸಂಸ್ಕೃತಿ ವಿಭಿನ್ನತೆ ಇದೆ, ಆದರೆ ಅದರ ಮೂಲ ಏನಿದೆ, ಮೂಲ ಅದೇ ಇದೆ. ಏನು ಮೂಲ ಇರೋವಂಥದ್ದು? ಪ್ರೀತಿ, ಪ್ರೇಮ, ಕರುಣೆ, ದಯೆ, ಅನುಕಂಪ, ವಿಶ್ವಾಸ, ನಂಬಿಕೆ, ಇದೆಲ್ಲವನ್ನು ಕೊಡುವಂಥದ್ದು ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಇದೆ. ಸೊ ಈ ಸಂಸ್ಕೃತಿ ನೋಡೋಕ್ಕೆ ಹೋದಾಗ ನಮಗೆ ಹೇಳ್ತಾ ಇರ್ತೀವಲ್ಲ, ಸಪ್ತ ಕನ್ನಿಕೆಯರು ಅಂತ ಕರಿತಾ ಇರ್ತೀವಿ ನಾವು. ಸಪ್ತ ಕನ್ನಿಕೆಯರು ಯಾರು ಅಂತಂತಂದಾಗ ನಾವೆಲ್ಲ ಹಿಂಗೆ ತೊಗೊಂಡು ಹೋಗ್ತಾ ಇರ್ತೀವಿ. ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿತ್ ಸನ್ನಿಧಿಂ ಕುರು ಅಂತಂದ್ಬಿಟ್ಟು ನಾವು ಸ್ನಾನ ಮಾಡಬೇಕಾದ್ರೂ ಕೂಡ ಏನು ಮಾಡ್ತೀವಿ, ಈ ಸಪ್ತ ಮಾತೃಕೆಯರು ಅಥವಾ ಸಪ್ತ ಕನ್ನಿಕೆಯರು ಇವರ ಸಪ್ತ ನದಿಗಳನ್ನು ಕೂಡ ಎಷ್ಟನ್ನು ಕೂಡ ಒಂದು ಸಮಾಗಮದಲ್ಲಿ ಸಂಗಮಿಸಿ ಅದರ ಭಾವದಿಂದ ಏನು ಮಾಡ್ತೀವಿ, ನಾವು ಸ್ನಾನವನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ನಾವು ಹೀಗೆ ನೋಡೋಕೆ ಹೋದಾಗ ಗಂಗೆಯಿಂದ ಹಿಡಿದು ಕಾವೇರಿಯ ತನಕ ನೋಡೋಕೆ ಹೋದಾಗ ಒಂದೊಂದು ನದಿಗಳು ಹರಿಯುವಂಥ ಒಂದೊಂದು ಸ್ಥಳಗಳು, ಒಂದೊಂದು ರಾಜ್ಯಗಳು, ಒಂದೊಂದು ಊರು, ಒಂದೊಂದು ಕೇರಿ, ಅಲ್ಲಿ ವಿಶೇಷವಾದಂಥ ಸಂಸ್ಕಾರ ಸಂಸ್ಕೃತಿಗಳು ಬೆಳೀತಾ ಹೋಗ್ತಾ ಇರುತ್ತೆ. ಬಟ್ ಇವೆಲ್ಲನೂ ಬೆಳ್ಕೊಂಡು ಬಂದಾಗಲೂ ಕೂಡ ನಮ್ಮಲ್ಲಿ ಈ ಸಪ್ತ ನದಿಗಳ ಭಾಗದಲ್ಲಿ ಬೆಳೆದಂಥ ಸಂಸ್ಕಾರ ಸಂಸ್ಕೃತಿಗಳೇನಿರುತ್ತಲ್ಲ ಅದರ ಮೂಲ ಭಾವ ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಸನಾತನಿಗಳು, ನಾವೆಲ್ಲರೂ ಕೂಡ ಭಾರತ ಮಾತೆಯ ವೀರಪುತ್ರರು, ನಾವೆಲ್ಲರೂ ಭಾರತ ಮಾತೆಯ ಪುಣ್ಯ ಪುರುಷರು ಅನ್ನೋ ರೀತಿಯಲ್ಲಿ ನಾವೆಲ್ಲ ಕೂಡ ಬೆಳೀತಾ ಇದ್ದೀವಿ, ಬಾಳ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ ಅಲ್ವಾ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಯಾವುದೇ ಭಾಗದಲ್ಲಿದ್ದರೂ ಕೂಡ, ಭಾರತದ ಯಾವುದೇ ಭಾಗದಲ್ಲಿದ್ದರೂ ಸಹ ಗಂಗೆಯ ನೀರನ್ನಾದರೂ ಕುಡಿಬೋದು, ತುಂಗೆಯ ನೀರನ್ನಾದರೂ ಕುಡಿಬೋದು, ಸರಸ್ವತಿಯ ನೀರನ್ನಾದರೂ ಕುಡಿಬೋದು, ನರ್ಮದೆಯ ನೀರನ್ನಾದರೂ ಕುಡಿಬೋದು, ಸಿಂಧುವಿನ ನೀರನ್ನಾದರೂ ಕುಡಿಬೋದು, ಕಾವೇರಿಯ ನೀರನ್ನಾದರೂ ಕುಡಿಬಹುದು. ಈ ಯಾವ ನೀರನ್ನು ಕುಡಿದ್ರೂ ಸಹ ಈ ಯಾವ ನೀರಿಂದ ಬರುವಂಥ ಉತ್ತಮ ಗುಣಗಳನ್ನು ನಮ್ಮ ಜೀವನದಲ್ಲಿ ಬಳಸ್ಕೊಳ್ತಾ ಹೋದರೂ ಕೂಡ ನಾವೆಲ್ಲರೂ ಏನು ಮಾಡಬೇಕು, ನಾವೆಲ್ಲರೂ ಕೂಡ ಆ ಒಂದು ಭಾವನೆಯಲ್ಲಿರಬೇಕು. ಏನು, ಭಾರತ ರಾಷ್ಟ್ರ ನಮ್ಮದು, ನಾವೆಲ್ಲರೂ ಭಾರತ ಮಾತೆಯ ವೀರಪುತ್ರರು, ಭಾರತ ಮಾತೆಯ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅನ್ನುವಂಥ ಮನೋಭಾವವನ್ನು ನಾವು ಯಾವತ್ತು ಬೆಳೆಸ್ಕೊಳ್ತೀವೋ, ಯಾವತ್ತು ಈ ಮನೋಭಾವದಿಂದ ನಾವೆಲ್ಲರೂ ದುಡಿತಾ ಹೋಗ್ತೀವೋ, ಆವತ್ತು ಭಾರತ ವಿಶ್ವ ಶ್ರೇಷ್ಠ ರಾಷ್ಟ್ರವಾಗುತ್ತೆ.
ಮುಂಚೆ ವಿಶ್ವಶ್ರೇಷ್ಠ ರಾಷ್ಟ್ರವಾಗಿತ್ತು. ಮಧ್ಯದಲ್ಲಿ ಅವರು ಇವರು ಎಲ್ಲ ಸೇರಿಕೊಂಡು ಕಲಬೆರಕೆಗಳು ಸೇರಿ 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 ಏನಾಯ್ತು ಅಂದರೆ ಈ ರಾಷ್ಟ್ರದ ಸಿರಿ ಸಂಪತ್ತುಗಳನ್ನು ಕೊಳ್ಳೆ ಹೊಡೆಯೋದ್ರ ಜೊತೆಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನು ಕೂಡ ಹಾಳು ಮಾಡಿ ಹೊರಟೋದ್ರು. ನಮಗೆ ಎಲ್ಲಿಯೋ ತನಕ ನಮಗೆ ಸಂಸ್ಕಾರ ಸಂಸ್ಕೃತಿಯ ಈ ಒಂದು ಪರಿಜ್ಞಾನ ನಮಗೆ ಬರೋದಿಲ್ವೋ ಅಲ್ಲೂ ತನಕ ನಾವು ಭಾರತವನ್ನು ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ಕೆಲಸದಲ್ಲಿ ತೊಡಗುವಂಥದ್ದು ಕಷ್ಟ ಆಗ್ತಾಯಿದೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೀವಿ, ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಬೇಕು, ಬೆಳಿಬೇಕು, ಕೂಡಿ ನಡೆದು ಹಾಡಬೇಕು, ವಿಚಾರಗಳನ್ನು ತಿಳ್ಕೋಬೇಕು, ಪಾಠಗಳನ್ನು ಕಲಿಬೇಕು, ಒಟ್ಟಿಗೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ಹೋಗ್ತಾಯಿತ್ತು ಅಂತಾರೆ. ಹೇಗಾಗಬೇಕು ಅಂತಂತಂದರೆ ಬೇರೆ ರಾಷ್ಟ್ರೀಯರಿಗೆ ನಮ್ಮನ್ನು ನೋಡಿದ್ರೆ ಒಂದು ಸಂತೋಷ ಆಗಬೇಕು, ಮತ್ತೊಂದು ಹೊಟ್ಟೆ ಕಿಚ್ಚಾಗಬೇಕು. ಏನು ಅಂತಂದರೆ ಭಾರತ ದೇಶದಲ್ಲಿ ಅದೆಷ್ಟು ವೈವಿಧ್ಯತೆ ಇದೆ, ಆದರೂ ವಿವಿಧತೆಯಲ್ಲಿ ಏಕತೆಯನ್ನಂತ ಸಾರುವಂಥ ಏಕೈಕ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಈ ನಮ್ಮ ಭಾರತ ರಾಷ್ಟ್ರ. ಸೊ ಇಂಥ ಭಾರತ ರಾಷ್ಟ್ರವನ್ನು ನಾವು ನಿಜವಾಗ್ಲೂ ಕೂಡ 7 ಜನ್ಮಗಳ ಪುಣ್ಯ ಪಡೆದಿವಿ ಈ ಭಾರತ ರಾಷ್ಟ್ರದಲ್ಲಿ ಹುಟ್ಟೋದಕ್ಕೆ. ಹಾಗಾಗಿ ಭಾರತ ರಾಷ್ಟ್ರವನ್ನು ಬರೀ ಒಂದು ಭೂಮಿ ಅಂತ ನೋಡೋಕ್ಕಾಗೋದೇ ಇಲ್ಲ. ಭಾರತ ರಾಷ್ಟ್ರವನ್ನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರು ತುಂಬ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಏನು ಅಂತಂದರೆ ಭಾರತ್ ಕೋಯಿ ಭೂಮಿ ಕಾ ತುಕड़ा नहीं है, ये जीता जाता राष्ट्र पुरुष है. भारत कोई भूमि का टुकड़ा नहीं है, ये जीता जाता राष्ट्र पुरुष है. ये वंदन का भूमि है, अभिनंदन का भूमि है. ये अर्पण का पृथ्वी है, समर्पण का पृथ्वी है. यहाँ का हर एक नदी हमारे लिए गंगा है. यहाँ का हर एक नदी हमारे लिए गंगा है. इसका कंकर कंकर हमारे लिए शंकर है. हम जिएंगे तो भारत के लिए, मरेंगे तो भारत के लिए. हम जिएंगे तो भारत के लिए, मरेंगे तो भारत के लिए. मरने के बाद गंगा में बहते हुए हमारा अस्थियों का कान लगा के कोई सुनाए तो, मरने के बाद गंगा में बहते हुए अस्थियों का कोई कान लगा के सुनाए तो एक ही आवाज़ सुनेंगे, ಭಾರತ್ ಮಾತಾ ಕಿ ಜೈ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ವಾಜಪೇಯಿಯವರು. ಮಹಾನ್ ರಾಷ್ಟ್ರಪ್ರೇಮಿಗಳು, ಮಹಾನ್ ರಾಷ್ಟ್ರಭಕ್ತರು, ಮಹಾನ್ ಚಿಂತಕರು. ಅಂಥವರು ಭಾರತದ ಬಗ್ಗೆ ತಮ್ಮಲ್ಲಿರುವಂಥ ಮನೋಭಾವನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಅಂತಂತಂದರೆ ಆ ರೀತಿ. ಭೂಮಿ ಅನ್ನೋಂಥದ್ದು, ನಮ್ಮ ಭಾರತ ಅನ್ನೋಂಥದ್ದು ಒಂದು ಭೂಮಿಯ ಒಂದು ತುಂಡಲ್ಲ, ಅದು ಜೀತಾಜಾತ ರಾಷ್ಟ್ರಪುರುಷ. ಇದರಲ್ಲಿ ಸರ್ವವೂ ಇದೆ, ಸಕಲ ರೀತಿಯಾದಂಥ ಭಾವನೆಗಳಿದೆ, ಭಕ್ತಿ ಇದೆ, ಶಕ್ತಿ ಇದೆ, ವಿಜಯ ಇದೆ, ವೀರ್ಯ ಇದೆ, ಕೀರ್ತಿ ಇದೆ, ಸನ್ಮಾನ ಇದೆ. ಪ್ರತಿಯೊಂದು ಕೂಡ ಇರೋಂಥದ್ದು ಈ ನಮ್ಮ ಭರತ ಭೂಮಿ. ಇದೆಂಥ ಭೂಮಿ ಇದು? ಏನು ಯಾವ ರೀತಿ ಭೂಮಿ ಅಂತಂದರೆ ಅರ್ಪಣ ಕಾ ಭೂಮಿಯೇ, ಸಮರ್ಪಣ ಕಾ ಭೂಮಿಯೇ ಅಂತಂದು. ಸೊ ಇಡೀ ಪ್ರಕೃತಿಗೆ, ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು ಅರ್ಪಣೆ ಮಾಡ್ತಾರಂಥ ಭೂಮಿ. ಇಡೀ ಪ್ರಪಂಚಕ್ಕೆ ಒಳಿತಿಗೋಸ್ಕರ ಬೇಕಾಗಿರೋದಕ್ಕೋಸ್ಕರ ತನ್ನನ್ನೇ ತಾನು ಸಮರ್ಪಣೆ ಮಾಡ್ಕೊಳ್ಳೋಂಥ ಭೂಮಿ. ಏ ವಂದನ್ ಕಾ ಭೂಮಿಯೇ, ಅಭಿನಂದನ್ ಕಾ ಭೂಮಿ ಹೇ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಭೂಮಿಗೆ ನಾವೆಲ್ಲರೂ ಕೂಡ ವಂದನೆಯನ್ನು ಮಾಡಬೇಕು. ಇದು ನಮ್ಮ ಮೂಲ ಸಂಸ್ಕೃತಿಯ ಒಂದು ಮೂಲ. ಏನು ಅಂತಂದರೆ ದ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತಂದರೆ ಆ ಕೃತಜ್ಞತಾ ಭಾವವನ್ನು ನೀವು ಎಲ್ಲರೂ ಕೂಡ ಬೆಳೆಸ್ಕೋಬೇಕು. ಎಷ್ಟು ನಾವು ಈ ಕೃತಜ್ಞತಾ ಭಾವವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತೀವೋ ಅಷ್ಟು ನಮಗೆ ಪ್ರಕೃತಿ, ಈ ನಮ್ಮ ಭಾರತ ಮಾತೆ ನಮಗೆ ಶುಭವನ್ನು ಹಾರೈಸ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಹೇಳ್ತಾ ಇರ್ತಾರೆ, ಏ ವಂದನ್ ಕಾ ಭೂಮಿ ಹೇ, ಅಭಿನಂದನ್ ಕಾ ಭೂಮಿ ಹೇ. ಅಭಿನಂದನ್ ಕಾ ಭೂಮಿ ಅಂತ ಯಾಕೆ ಕರಿಬೇಕು? ಈ ಭಾರತ ಮಾತೆಗೆ ಅಭಿನಂದನೆಯನ್ನು ಯಾಕೆ ಹೇಳಬೇಕು? ಯಾಕಂದರೆ ಇಡೀ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ಜನಾಂಗವನ್ನು ತೆಗೆದುಕೊಳ್ಳಿ, ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಸನಾತನ ಧರ್ಮದಿಂದ ಹೋಗಿರುವಂಥ ಉತ್ತಮ ವಿಚಾರಧಾರೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಕೂಡ ಉತ್ತಮ ಜೀವನವನ್ನು ಬಾಳ್ತಾ ಇದ್ದಾರೆ. ಅದರ ಮೂಲ ಹುಡುಕ್ತಾ ಹೋಗಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರ್ತಾರಲ್ಲ, ಇಫ್ ಯು ಫೈಂಡ್ ಔಟ್ ದ ಬೆಸ್ಟ್ ಫ್ರೂಟ್ ಎನಿವೇರ್ ಇನ್ ದ ವರ್ಲ್ಡ್, ಟ್ರೈ ಟು ಫೈಂಡ್ ಔಟ್ ದಿ ರೂಟ್ ಆಫ್ ದಟ್ ಫ್ರೂಟ್, ಯು ವಿಲ್ ಗೋಯಿಂಗ್ ಟು ಫೈಂಡ್ ಇಟ್ ಇನ್ ದಿ ಭಾರತ. ಎಲ್ಲಿ? ವೇದಗಳಲ್ಲಿ ಸಿಗುತ್ತೆ ಅಂತ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಬಹಳ ಹಿಂದೆಯೇ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ಹುಟ್ಟುವಂಥ ಪ್ರತಿಯೊಂದು ನದಿ ಕೂಡ ನಮಗೇನು? ಗಂಗೆಯ ಸಮಾನ. ಅದರಲ್ಲಿ ಹರಿಯುವಂಥ ಒಂದೊಂದು ಕಣ, ನೀರಿನ ಒಂದೊಂದು ಕಣ, ಆ ನೀರಿನ ಒಂದೊಂದು ಕಣದಲ್ಲೂ ಕೂಡ ನಾವು ಶಂಕರನನ್ನು ನೋಡ್ತೀವಿ ಅಂತಂತಾರೆ, ಅಂದರೆ ಪರಶಿವನನ್ನು ನೋಡ್ತೀವಿ ಅಂತ. ನಾವು ಸತ್ತ ಮೇಲೂ ಕೂಡ ನಿಜವಾದ ಭಾರತೀಯ, ನಿಜವಾದ ರಾಷ್ಟ್ರಪ್ರೇಮಿ, ನಿಜವಾದ ದೇಶಪ್ರೇಮಿ, ನಿಜವಾದ ಧರ್ಮಪ್ರೇಮಿ, ಅವನ ಸತ್ತಂತಹ ಅವನ ಒಂದು ಅಸ್ಥಿ ಏನಿರುತ್ತಲ್ಲ, ಬೂದಿ, ಆ ಬೂದಿಯನ್ನು ಗಂಗೆಯಲ್ಲಿ ಬಿಡುವಂಥದ್ದು ನಮ್ಮ ಅಭ್ಯಾಸ ಅಲ್ವಾ. ಸೊ ಆ ಗಂಗೆಯಲ್ಲಿ ಬಿಟ್ಟಾಗ ಹರಿತಾ ಇರುವಂತಹ ಆ ಒಂದು ಕಣ ಏನಿರುತ್ತಲ್ಲ, ಅದು ಕೂಡ ಆ ಅಸ್ಥಿಯ ಕಣ ಕೂಡ ಏನು ಹೇಳುತ್ತೆ ಅಂತಂದರೆ, ಯಾರು ಕಿವಿ ಕೊಟ್ಟು ಕೇಳಿದ್ರೆ ಹೇಳುತ್ತಂತೆ ಅದು ಭಾರತ್ ಮಾತಾ ಕಿ ಜೈ ಅಂತಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಅಲ್ವಾ.
ನಮ್ಮೆಲ್ರಿಗೂ ಕೂಡ ಆ ದೇಶಾಭಿಮಾನವನ್ನು, ಧರ್ಮಾಭಿಮಾನವನ್ನು, ರಾಷ್ಟ್ರಾಭಿಮಾನವನ್ನು ಬಡಿದೆಬ್ಬಿಸುವಂಥ ಈ ಒಂದು ವಿಚಾರ ಬಹಳ ಚೆನ್ನಾಗಿದೆ. ಹಾಗಾಗಿ ನೀವು ಎಲ್ಲರೂ ಕೂಡ ಇವರು ಹೇಳಿದಂಥ ಈ ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳೋಣ. ರಾಷ್ಟ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ನಮ್ಮ ಸಂಸ್ಕೃತಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ನಮ್ಮ ಸಂಸ್ಕಾರ ಅಂದರೆ ತಿಳ್ಕೊಳ್ಳೋಣ, ಆಚಾರ ವಿಚಾರಗಳು ಏನು ಅಂತ ತಿಳ್ಕೊಳ್ಳೋಣ. ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳಿ ಬದುಕಿ ಭಾರತವನ್ನು ವಿಶ್ವಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡೋಣ. ಹಾಗಾಗಿ ಭಾರತ ಮಾತೆ ನಮ್ಮೆಲ್ಲರಿಗೂ ಕೂಡ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ಜೈ ಕನ್ನಡಾಂಬೆ, ಜೈ ಭಾರತಾಂಬೆ, ಜೈ ಹಿಂದ್.